ಕ್ರಾಂತಿ ನಿರಂತರ ಬೆಳಕು ಬಿಟ್ಟಿದ್ದಾರೆ. ಈ ಭೂಮಿಯನ್ನು ಯಾವ ರೀತಿಯಾಗಿ ದರೋಡೆ ಹೊಡೆದು ಲಾಭ ಮಾಡಿಕೊಂಡ್ರು ಈ ಕಮಿಟಿ ಅವರು. ಅದೇನು ಶ್ರೀರಾಮ ಟ್ರಸ್ಟ್ ಅದ, ಆ ಟ್ರಸ್ಟದ ದುಡ್ಡನ್ನು ಯಾವ ರೀತಿ ಎತ್ತಿ ಬಿಡದಿದ್ದಾರೆ ಅನ್ನೋದನ್ನು, ಭೂಮಿಯನ್ನು ಯಾವ ರೀತಿ ಎತ್ತಿ ಬಿಡೋದಿದ್ದಾರೆ, ಅದು ಎಷ್ಟು ರೊಕ್ಕ ಹೊಡೆದಾರೆ ಅನ್ನೋದನ್ನು ನಿರರ್ಗಳವಾಗಿ ದಾಖಲೆಗಳ ಸಮೇತ ಹೊರಗೆ ಹಾಕ್ತಾ ಇದ್ದಾರೆ. ಹೀಗಾಗಿ ಉತ್ತರ ಪ್ರದೇಶದಲ್ಲಿ ಈಗ ಏನು ನಡೆದಪ್ಪ ಅಂತಂದ್ರೆ, ಈ ಅಖಿಲೇಶ್ ಯಾದವ್ ವರ್ಸಸ್ ಅಲ್ಲ, ಯಾದವ್ ವರ್ಸಸ್ ರಾಮ ಆಗಿಬಿಟ್ಟಿದ್ದಾರೆ ಇವತ್ತು. ರಾಮನಾಮದ ಹೆಸರಿನ ಮೇಲೆ ರಾಮ ಜಪ ಮಾಡಿ ರಾಮನ ದುಡ್ಡಿನ ಹೊಡೆಯುವಂಥ ಜನರನ್ನು ನೀವು ಆಯ್ಕೆ ಮಾಡಬೇಕು ಅನ್ನೋಂಥ ಪ್ರಶ್ನೆ ಹೇಳ್ತಾ ಇದ್ದಾರೆ. ಅದೇನಿರಲಿ, ಆದರೆ ಇದು ಹೌದಪ್ಪ ಅಖಿಲೇಶ್ ಯಾದವ್ ಲಾಭ ಆಗ್ತದೆ ಅಂತ ನಾವೆಲ್ಲ ಅನ್ಬೋದು. ಬಟ್ BJP ತನ್ನ ಕೆಲಸವನ್ನಂತೆ ನಡೆಸೋದ. ಎಲೆಕ್ಷನ್ ಕಮಿಷನ್ ಅಂತ ಈಗ 2 ಕೋಟಿಗೂ ಮೀರಿ 2,50,00,000 ಜನರ ಏನಪ್ಪ ಅಂದರೆ SIR ಕಟ್ ಮಾಡಿ ಹೋಗ್ತಾ ಇದೆ ಮತದಾರ ಪಟ್ಟಿಯನ್ನು. ತನ್ನ ಕೆಲಸ ಸುಸೂತ್ರವಾಗಿ ಮಾಡ್ತಾ ಇದೆ. ಅದರಲ್ಲಿ ಎಷ್ಟು ಜೆನ್ಯೂನ್ ಅದಾವ, ಎಷ್ಟು ನಿಶ್ಚಿತ ಇಲ್ಲ, ಏನದಾವ ಅವೆಲ್ಲ ಇನ್ನು ಕೋರ್ಟ್ಗೂ ಸಹಿತ ನೀಗಲಾರದ ಕೆಲಸ ಇಲ್ಲ. ಯಾಕೆಂದರೆ ಈಗ ವೆಸ್ಟ್ ಬೆಂಗಾಲಲ್ಲೇ ಮಮತಾ ಬ್ಯಾನರ್ಜಿ ಕೋರ್ಟ್ಗೆ ಹೋದಾಗ 27 ಲಕ್ಷ ಮತದಾರರಿಗೆ ಮುಂದಿನ ಸಲ ಹೈಗ್ರಾದ್ ಬಿಡ್ರಿ ಅಂತೇಳಿ ಇದೇ ಸುಪ್ರೀಂ ಕೋರ್ಟ್ ಹೇಳಿದ್ರಿಂದಾಗೆ ಮೋಸ್ಟ್ಲಿ ಅದಕ್ಕೆ ನ್ಯಾಯ ಸಿಗಲಿಕ್ಕಿಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೇನಿರಲಿ, ಈಗ ನಾನು ಆರಂಭದಲ್ಲಿ ಹೇಳಿದಂಥ ಮಾತು ಹೌದು, ಯೋಗಿ ವರ್ಸಸ್ ನಮ್ಮ ಅಖಿಲೇಶ್ ಯಾದವ್ ಅಂತ ಇತ್ತು ಇಲ್ಲಿವರೆಗೆ. ಆದರೆ ಆ್ಯಕ್ಚುಲಿ ಹಂಗಿಲ್ಲ ಅಂತ ಅನಿಸ್ತಾ ಇದೆ. ಯಾಕಂದರೆ ಇನ್ನೊಂದು ಪಾತ್ರ ಬರ್ತಾ ಇದ್ದಾರೆ, ನೃಪೇನ್ ಮಿಶ್ರಾ ಅಂತೇಳಿ. ಈ ನೃಪೇನ್ ಮಿಶ್ರಾ ಅವರು ಯಾರಪ್ಪ ಅಂತಂದ್ರೆ, ನಮ್ಮ ಅಖಿಲೇಶ್ ಯಾದವ್ ತಂದೆ ಮುಲಾಯಂ ಸಿಂಗ್ ಯಾದವ್ ಅವರು ಹಿಂದೆ ಖರ್ ಸೇವಕರ ಮೇಲೆ ದಾಳಿ ಮಾಡಿಸಿದಾಗ, ಗುಂಡು ಹಾಕಿಸಿದಾಗ ಅಲ್ಲಿಯ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದಂಥವ್ರು ನೃಪೇನ್ ಮಿಶ್ರಾ ಅವರು. ಇವತ್ತು ಅವ್ರು ಯಾರಪ್ಪ ಅಂತಂದ್ರೆ, ನಮ್ಮ ಮೋದಿ ಅವರ ಇದರಲ್ಲಿ ಅತ್ಯಂತ ಆತ್ಮೀಯ ಒಬ್ಬ ಕಾರ್ಯದರ್ಶಿಗಳು, ಅವರು ಮನುಷ್ಯ. ಇವತ್ತು ಅವ್ರಿದ್ದಂಥವ್ರು ಇವತ್ತು ಇಲ್ಲೇ ಉತ್ತರ ಪ್ರದೇಶಕ್ಕೆ ಬರ್ತಾ ಇದ್ದಾರೆ. ಈ ಗೋಠಾಲ ಅಂದ್ರೆ ಈ ರಾಮನ ಹೆಸರು ಮೇಲೆ